ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು. ಇವತ್ತಿನ ಟಾಪಿಕಲ್ಲಿ ಏನು ಅಂತ ಹೇಳಿದ್ರೆ, ಮಣ್ಣಿನ ಮಡಿಕೆಯಲ್ಲಿ ಇದ್ದಂತಹ ನೀರನ್ನು ಕುಡಿಯುವುದರಿಂದ ಯಾವ ರೀತಿಯ ಪ್ರಯೋಜನಗಳನ್ನ ಪಡಿಬೋದು ಅನ್ನೋದನ್ನು ನಾನು ಇವತ್ತಿನ ಟಾಪಿಕಲ್ಲಿ ಹೇಳ್ತೀನಿ ನೋಡಿ. ಮಣ್ಣಿನ ಮಡಿಕೆಯಲ್ಲಿ ನೀರು ಸಂಗ್ರಹಿಸುವುದು ಮತ್ತು ಅಡುಗೆ ಮಾಡುವುದು ಆರೋಗ್ಯಕ್ಕೆ ಅತ್ಯಂತ ಪ್ರಯೋಜನಕಾರಿಯಾಗಿರುತ್ತದೆ. ಇದು ನೀರನ್ನು ನೈಸರ್ಗಿಕವಾಗಿ ತಂಪಾಗಿಸುತ್ತದೆ. ಮತ್ತು ಇದು ಇನ್ನೊಂದು ಏನಂತ ಹೇಳಿದ್ರೆ, ಜೀರ್ಣಕ್ರಿಯೆಗೆ, ಆಮೇಲೆ ದೇಹದ ರೋಗ ನಿರೋಧಕ ಶಕ್ತಿಗೆ, ಆಮೇಲೆ ಪೋಷಕಾಂಶಗಳ ರಕ್ಷಣೆಯನ್ನು ಸಹ ಮಾಡುತ್ತದೆ ಅಂತಲೂ ಸಹ ಹೇಳ್ಬೋದು. ಮತ್ತು ನೈಸರ್ಗಿಕವಾಗಿಯೂ ಸಹ ನೀರು ತಂಪಾದಂತಹ ಒಂದು ಒಳ್ಳೆಯ ಪ್ರಯೋಜನಕಾರಿಯಾದಂಥ ನೀರು ಆಗಿರುತ್ತದೆ. ಮಡಿಕೆಯ ಸೂಕ್ಷ್ಮ ರಂಧ್ರಗಳ ಮೂಲಕ ನೀರು ಆವಿಯಾಗಿ ನೀರನ್ನು ಫ್ರಿಡ್ಜ್ಗಿಂತಲೂ ಅಂದರೆ ರೆಫ್ರಿಜರೇಟರ್ ನೀರಿಗಿಂತಲೂ ಸಹ ಈ ಮಡಿಕೆಯ ನೀರು ಆರೋಗ್ಯಕ್ಕೆ ತುಂಬಾ ತಂಪಾಗಿರುತ್ತದೆ. ನಂತರ ಈ ಮಣ್ಣಿನ ನೀರಿನಿಂದ ಏನೆಂದರೆ ಜೀರ್ಣಕ್ರಿಯೆ ಸುಧಾರಣೆಗೊಳ್ಳುತ್ತದೆ. ಮಣ್ಣಿನ ಮಡಿಕೆ ನೀರು ಕ್ಷಾರೀಯ ಆಲ್ಕಲೈನ್ ಗುಣವನ್ನು ಹೊಂದಿರುವುದರಿಂದ ಹೊಟ್ಟೆಯ ಆಮ್ಲೀಯತೆಯನ್ನು ಅಸಿಡಿಟಿಯನ್ನು ಕಡಿಮೆಯನ್ನು ಮಾಡುತ್ತದೆ. ಆದ್ದರಿಂದ ಈ ನೀರನ್ನು ಕುಡಿಯುವುದರಿಂದ ನಮ್ಮ ದೇಹಕ್ಕೆ ತಂಪನ್ನು ಸಹ ನೀಡುತ್ತದೆ ಮತ್ತು ಆರೋಗ್ಯಕ್ಕೂ ಸಹ ಬಹಳ ಉತ್ತಮವಾದಂತಹ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಮತ್ತು ಇನ್ನೊಂದು, ಈ ಮಣ್ಣಿನ ಒಂದು ನೀರನ್ನು ಕುಡಿಯುವುದರಿಂದ ದೊರಕುವಂತಹ ಪ್ರಯೋಜನ ಏನೆಂದು ಹೇಳಿದರೆ, ಪೋಷಕಾಂಶಗಳ ರಕ್ಷಣೆಯನ್ನು ಮಾಡುತ್ತದೆ. ಅಂದರೆ ಮಣ್ಣಿನ ನೀರನ್ನು ಕುಡಿಯುವುದರಿಂದ ನಮ್ಮ ದೇಹಕ್ಕೆ ಆಹಾರದ ಪೋಷಕಾಂಶಗಳು ನೀಡುತ್ತದೆ. ಮತ್ತು ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆಯನ್ನು ಮಾಡುವುದರಿಂದಲೂ ಸಹ ರುಚಿಯೂ ಹೆಚ್ಚಾಗುತ್ತದೆ ಮತ್ತು ದೇಹಕ್ಕೆ ಒಂದು ಒಳ್ಳೆಯ ಒಂದು ಪೋಷಕಾಂಶಗಳ ರಕ್ಷಣೆಯನ್ನು ನೀಡಿ ಆರೋಗ್ಯವನ್ನು ಸಹ ನೀಡುತ್ತದೆ. ಮಣ್ಣಿನ ಮಡಿಕೆಯ ನೀರಿನಿಂದ ಮೆಟಾಬಲಿಸಮ್ ಅಂದರೆ ಚಯಾಪಚಯ ಕ್ರಿಯೆಯು ಸಹ ಉತ್ತೇಜನಗೊಳ್ಳುತ್ತದೆ. ಈ ನೀರು ದೇಹದ ಚಯಾಪಚಯ ಕ್ರಿಯೆಯನ್ನು ಉತ್ತೇಜನವನ್ನು ಮಾಡಿ ಆರೋಗ್ಯವನ್ನು ಸಹ ನೀಡುತ್ತದೆ ಎಂದು ಸಹ ಹೇಳಬಹುದು. ಅಂದರೆ ಇದು ನೀರಿನಲ್ಲಿರುವ ಕಲ್ಮಶಗಳನ್ನು ಹೀರಿಕೊಂಡು ನೀರನ್ನು ನೈಸರ್ಗಿಕವಾಗಿಯೂ ಶುದ್ಧವನ್ನು ಮಾಡುತ್ತದೆ ಮತ್ತು ದೇಹ ಒಂದು ರೀತಿಯಲ್ಲಿ ತಂಪಾಗಿದ್ದು ಉತ್ತಮವಾದ ಆರೋಗ್ಯವನ್ನು ಸಹ ನೀಡುತ್ತದೆ. ಆದ್ದರಿಂದ ಈ ಬೇಸಿಗೆಯಲ್ಲಿ ಈ ಒಂದು ಮಣ್ಣಿನ ಮಡಿಕೆಯನ್ನು ನೀರನ್ನು ಕುಡಿಯುವುದರಿಂದ ಪ್ರತಿಯೊಬ್ಬರಿಗೂ ಸಹ ಒಂದು ರೀತಿಯಲ್ಲಿ ಆರೋಗ್ಯದ ಪ್ರಯೋಜನವನ್ನು ನೀಡುತ್ತದೆ. ಯಾಕೆ ಅಂತ ಹೇಳಿದ್ರೆ, ನೈಸರ್ಗಿಕವಾಗಿ ಬಂದಿರುವಂತಹ ಮಣ್ಣಿನಿಂದ ತಯಾರಾಗಿರುವಂತಹ ಈ ಮಣ್ಣಿನ ಪಾತ್ರೆಯು ಬಹಳ ಹಿಂದಿನ ಒಂದು ಅಂದರೆ ಆಗಿನ ಕಾಲದಿಂದಲೂ ಸಹ ಜನರು ಒಳ್ಳೆಯ ಪ್ರಯೋಜನಗಳನ್ನು ಪಡ್ಕೊಂಡಿದ್ದಾರೆ. ಈಗಲೂ ಸಹ ಇದರ ಮಹತ್ವ ಮತ್ತು ಇದರ ಒಂದು ಗುಣ ಹಾಗೆಯೇ ಇದೆ. ಆದ್ದರಿಂದ ಮಣ್ಣಿನ ಮಡಿಕೆಯನ್ನು ನೀರನ್ನು ಬಳಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಮಣ್ಣಿನ ಮಡಿಕೆಯ ನೀರನ್ನು ಕುಡಿಯುವುದರಿಂದ ದೊರಕುವ ಇನ್ನೊಂದು ಪ್ರಯೋಜನ ಏನು ಅಂತ ಹೇಳಿದರೆ, ರೋಗ ನಿರೋಧಕ ಶಕ್ತಿ ಅಂದರೂ ಅದನ್ನು ಸಹ ಹೆಚ್ಚಿಸಲು ಸಹಾಯವನ್ನು ಮಾಡುತ್ತದೆ. ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಒಂದು ರೀತಿಯಲ್ಲಿ ಆರೋಗ್ಯವನ್ನು ತಂದುಕೊಡುವಲ್ಲಿ ಮಣ್ಣಿನ ಮಡಿಕೆಯ ಪಾತ್ರ ಬಹಳ ಅಪಾರ ಅಂತಲೇ ಸಹ ಹೇಳಬಹುದು. ಮತ್ತು ಇನ್ನೊಂದು ಪ್ರಯೋಜನ ಏನು ಅಂತ ಹೇಳಿದ್ರೆ, ವಾಸ್ತು ಪ್ರಯೋಜನಗಳನ್ನು ಸಹ ನೀಡುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಮಣ್ಣಿನ ಮಡಿಕೆಯಲ್ಲಿ ನೀರನ್ನು ಇಡುವುದು ಸಕಾರಾತ್ಮಕವಾದ ಶಕ್ತಿ ಮತ್ತು ಸಮೃದ್ಧಿಯನ್ನು ಸಹ ತಂದುಕೊಡುತ್ತದೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನೀವು ನೋಡ್ಬೋದು, ಕುಬೇರ ಮೂಲೆಯಲ್ಲಿ ನಾವು ಒಂದು ರೀತಿಯ ಉತ್ತರ ದಿಕ್ಕಿನಲ್ಲಿ ಆಗಿರ್ಬೋದು, ನಮ್ಮ ಸನಾತನ ಧರ್ಮದಲ್ಲಿ ನೀರನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ. ನೀರನ್ನು ಇಡುವುದರಿಂದ ಮನೆಗೆ ಒಳ್ಳೆಯದು, ಅಭಿವೃದ್ಧಿ, ಆಮೇಲೆ ಸಂಪತ್ತಿನ ಒಂದು ಅಭಿವೃದ್ಧಿಯಾಗುತ್ತದೆ, ಮನೆಗೆ ಒಂದು ಸಕಾರಾತ್ಮಕವಾದ ಶಕ್ತಿ ಸಮೃದ್ಧಿಯನ್ನು ತಂದುಕೊಡುತ್ತದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ವಾಸ್ತುವಿನ ಪ್ರಕಾರವಾಗಿ ಈ ಮಣ್ಣಿನ ಮಡಿಕೆಯನ್ನು ಇಡುವುದರಿಂದ ನಮ್ಮ ಮನೆಗಳಿಗೆ ಸಕಾರಾತ್ಮಕವಾದ ಶಕ್ತಿಯನ್ನು ಸಮೃದ್ಧಿಯನ್ನು ತಂದುಕೊಡುತ್ತದೆ ಎಂದು ಸಹ ಹೇಳಬಹುದು. ಹೀಗೆ ಹಲವಾರು ರೀತಿಯ ಪ್ರಯೋಜನಗಳನ್ನು ಈ ಮಣ್ಣಿನ ಮಡಿಕೆಯು ನೀಡುತ್ತದೆ. ಅಂದರೆ ಬೇಸಿಗೆಯ ಸಮಯದಲ್ಲಿ ಬಹುತೇಕ ಹೆಚ್ಚಿನವರು ಈ ಫ್ರಿಡ್ಜಿನಲ್ಲಿಟ್ಟಂತಹ ತಂಪು ನೀರನ್ನೇ ಕುಡಿಯಲು ಇಷ್ಟಪಡುತ್ತಾರೆ. ಆದರೆ ಈ ನೀರು ಆರೋಗ್ಯಕ್ಕೆ ಒಳ್ಳೆಯದಂತೂ ಅಲ್ಲ.
ಅಂದರೆ ತಾತ್ಕಾಲಿಕವಾಗಿ ತಂಪನ್ನು ನೀಡಿದರೂ ಸಹ ಫ್ರಿಡ್ಜ್ ನೀರು ಆಮೇಲೆ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಯಾವಾಗಲೂ ಬೇಸಿಗೆಯ ಈ ಧಗೆಯಿಂದ ಪಾರಾಗಬೇಕಾದರೆ ಮಣ್ಣಿನ ಮಡಿಕೆಯಲ್ಲಿಟ್ಟಂತಹ ನೀರನ್ನು ಕುಡಿಯುವುದು ಸೂಕ್ತ. ಇದು ದೇಹಕ್ಕೆ ತಂಪು ಮಾತ್ರವೇ ಅಲ್ಲ, ಸಾಕಷ್ಟು ಆರೋಗ್ಯದ ಪ್ರಯೋಜನಗಳನ್ನು ಕೊಟ್ಟಿದೆ ಅನ್ನೋದನ್ನು ನಾನು ಹೇಳಿದ್ದೀನಿ. ಅಂದರೆ ಇಂದಿನ ಕಾಲದಲ್ಲಿ ನೋಡ್ತಾ ಇರ್ಬೋದು ನೀವು, ಮಣ್ಣಿನ ಮಡಿಕೆಯಲ್ಲಿಯೇ ಅಡುಗೆಯನ್ನು ಮಾಡ್ತಾಯಿದ್ರು, ನೀರನ್ನು ಶೇಖರಣೆ ಮಾಡೋದು ಇದೆಲ್ಲ ಮಾಡ್ತಾಯಿದ್ರು. ಯಾಕೆ ಅಂತ ಹೇಳಿದ್ರೆ ಅದು ಆರೋಗ್ಯಕ್ಕೆ ಉತ್ತಮ ಅಂತ ಹೇಳಿ ಅವರು ಆ ರೀತಿಯಲ್ಲಿ ಮಾಡ್ತಾಯಿದ್ರು. ಆದ್ದರಿಂದ ಆದಷ್ಟು ಏನು ಅಂತ ಹೇಳಿದ್ರೆ ಮಣ್ಣಿನ ಮಡಿಕೆಯಲ್ಲಿ ಇರುವಂತಹ ನೀರನ್ನು ಕುಡಿಯುವುದರಿಂದ ಹೊಟ್ಟೆಗೆ ಸಂಬಂಧಿಸಿದಂಥ ಹಲವಾರು ಸಮಸ್ಯೆಗಳು ಪರಿಹಾರವಾಗುತ್ತದೆ. ಈ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ನ ಹೇಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.